ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ HC ಬಾಲಕೃಷ್ಣ, EO ಜೈಪಾಲ್, ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ತಟವಾಳ್ ಪ್ರಕಾಶ್, ಕಲ್ಕರೆ ಶಿವಣ್ಣ, ಚಿಕ್ಕರಾಜು, BT ವೆಂಕಟೇಶ್, ವನಜಾ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಪುರಸಭೆ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. बोलो बाबा साहेब अंबेडकर महाराज की, बोलो बाबा साहेब अंबेडकर महाराज की जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद अंबेडकर जिंदाबाद अंबेडकर जिंदाबाद. ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಸಮಾನತೆಯಲ್ಲಿ ನಂಬಿಕೆ ಇರತಕ್ಕಂಥ ಎಲ್ಲರೂ ಸೇರಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸೊ ದಂಡಾಧಿಕಾರಿಗಳು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಹೇಬ್ರು ಏನಿದ್ದಾರೆ, ಅವರು ಇವತ್ತು ಸಂವಿಧಾನ ಶಿಲ್ಪಿ ಅಂತ ಏನು ಕರ್ತಾರೆ. ಶಿಲ್ಪಿ ಅಂದರೆ ಇಡೀ ಸಂವಿಧಾನವನ್ನು ನಮ್ಮ ಭಾರತಕ್ಕೆ ನಮ್ಮ ಯಾವ ಥರ ಅನುಗುಣವಾಗಿ ರೂಪಿಸಿದಂಥ ಒಬ್ಬ ಮಹಾನ್ ಚೇತನ, ಮಹಾನ್ ವ್ಯಕ್ತಿ. ಅವರು ಏನು ಬರೋಡಾ ಮಹಾರಾಷ್ಟ್ರದಲ್ಲಿ ಹೋಗಿ ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕೆಲಸ ಮಾಡೋ ಅಂಥ ಸಮಯದಲ್ಲಿ ಅವ್ರಿಗೆ ಅನೇಕ ಅನುಭವಗಳು ಆಗ್ತವೆ, ಕೆಟ್ಟ ಅನುಭವಗಳು. ಅದೆಲ್ಲ ನನಗಾದಂತಹ ಈ ಅನುಭವಗಳು ಯಾರಿಗೂ ಆಗಬಾರ್ದು. ಭಾರತದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು, ಏಕತೆ ಇರಬೇಕು ಅಂತ ಹೇಳಿ ಅವರು ಏನು ಸ್ವಾತಂತ್ರ್ಯ ಬಂದ ಮೇಲೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಂದಮೇಲೆ ಸುಮಾರು 8 ದೇಶಗಳ ಕಾನ್ಸ್ಟಿಟ್ಯೂಷನ್ ಕೆಲವನ್ನು ಎರವಲು ಪಡಿತಾರೆ. ನಮ್ಮ ಭಾರತಕ್ಕೆ ಅನುಗುಣವಾಗಿ ಒಂದು ಬೃಹತ್ ಮತ್ತು ಗಟ್ಟಿ ಒಂದು ಸಂವಿಧಾನವನ್ನು ರಚಿಸಬೇಕು. ಇದು ನನ್ನ ದೇಶ, ಎಲ್ಲರೂ ಶಾಂತಿ, ಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ತೊಡೆಗಾಕಬೇಕು ಅಂತ ಹೇಳಿ ಏನು ಅವರು ರಚಿಸಿದ್ದಾರೆ. ಅದು ಇವತ್ತು ನಾವು ದೊಡ್ಡ ಒಂದು ಬೃಹತ್ ದೇಶವಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ಸಂವಿಧಾನ, ಮತ್ತು ಅದು ಲಿಖಿತ ಸಂವಿಧಾನ ಇದೆ ಅಂದರೆ ಅದು ಭಾರತಕ್ಕೆ ಸಲ್ಲಬೇಕು. ಆ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಪ್ಪ ಅಂದರೆ ಅದು BR ಅಂಬೇಡ್ಕರ್ ಸಾಹೇಬರಿಗೆ ಸಲ್ಲಬೇಕು. ಅವರು ಏನು ತನ್ನ ಜೀವನದಲ್ಲಿ ಬಾಲ್ಯದಿಂದ ಪಟ್ಟಂತಹ ಕಷ್ಟಗಳನ್ನು ಯಾವ ಒಬ್ಬ ಕಡೆಯ ವ್ಯಕ್ತಿ ಪಡಬಾರ್ದು ಅಂತ ಹೇಳಿ ಒಂದು ಸಂವಿಧಾನವನ್ನು ರಚಿಸಿ ಅದನ್ನ ನಮ್ಮ ಭಾರತಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅದು ಪ್ರತಿಯೊಂದು ನಾವೆಲ್ಲ ಜನವರಿ 26 ಏನು ಆಚರಣೆ ಮಾಡ್ತೀವಿ ಅದನ್ನು ಬರೀ ಬಾಯಲ್ಲಿ ಹೇಳಿದ್ರೆ ಅಷ್ಟೇ ಸಾಲದು, ಅದು ನಡಿಬೇಕು. ನಮ್ಮ ಕಾನೂನಲ್ಲಿ ಏನೇನು ಆರ್ಟಿಕಲ್ಸ್ ಇದ್ದಾವೆ ಅವೆಲ್ಲ ಸಮಾಜಮುಖಿಯಾಗಿ ಇದಾಗಬೇಕು. ಮತ್ತು ಅದೆಲ್ಲ ಆದಾಗ ಮಾತ್ರ ಎಲ್ಲ ಒಂದು ಜನಾಂಗ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೆ ಬರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಇವತ್ತು ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆಯ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸ್ವಾತಂತ್ರ್ಯದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆಯ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಶೋಷಿತ ವರ್ಗಗಳೆಲ್ಲರ ಸಮುದಾಯದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆಯ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸ್ವಾತಂತ್ರ್ಯದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆಯ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಶೋಷಿತ ವರ್ಗಗಳೆಲ್ಲರ ಸಮುದಾಯದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆಯ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸ್ವಾತಂತ್ರ್ಯದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆಯ ಶಿಲ್ಪಿ ಅಂಬೇಡ್ಕರ್
ಅವರಿಗೆ, ಸ್ವಾತಂತ್ರ್ಯದ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರಿಗೆ, ಸಮಾನತೆ ಶಿಲ್ಪಿ ಅಂಬೇಡ್ಕರ್ ಅವರಿಗೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೆ. ಅಂಬೇಡ್ಕರ್ ಅಂತ್ಯಜರಾಗಿ ಹುಟ್ಟಿದ್ರು ಕೂಡ ಅವರು ಈ ದೇಶದ ವಿಶ್ವಜ್ಞಾನಿ ಆದರು. ಭಾರತದಲ್ಲಿ ಹುಟ್ಟಿದ್ರು ಕೂಡ ವಿಶ್ವದ ಬಹುದೊಡ್ಡ ನಾಯಕರಾದರು. ಅಕ್ಷರವನ್ನ ವಂಚಿತ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ದೇಶದ ಎಲ್ಲ ಸಮುದಾಯಗಳಿಗೂ ಕೂಡ ಶಿಕ್ಷಣವನ್ನು ನೀಡ್ತಕ್ಕಂಥ ವ್ಯಕ್ತಿಯಾಗಿ ರೂಪುಗೊಂಡರು. ಅದಕ್ಕೆ ಕಾರಣ ಸಂವಿಧಾನ ಹೇಳುತ್ತೆ. ಸಂವಿಧಾನವನ್ನು ರಚನೆ ಮಾಡುವಾಗ 2 ವರ್ಷ 11 ತಿಂಗಳು 28 ದಿನಗಳ ಕಾಲ ನಿರಂತರವಾಗಿ ಅಧ್ಯಯನವನ್ನು ಮಾಡಿದರು. ಆ ಅಧ್ಯಯನದಲ್ಲಿ ಈ ದೇಶ ವೈವಿಧ್ಯತೆಯಿಂದ ಕೂಡಿದೆ. ವಿವಿಧ ಧರ್ಮಗಳ, ವಿವಿಧ ಸಂಸ್ಕೃತಿ, ವಿವಿಧ ನಾಡು, ವಿವಿಧ ಭಾಷೆಗಳನ್ನು ಕೂಡಿದೆ. ಇವರೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ಇವರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಅಂಶಗಳನ್ನ ಸಂವಿಧಾನದಲ್ಲಿ ಸೇರಿಸಬೇಕಂತ ಹೇಳ್ಬಿಟ್ಟು ಸುಮಾರು 3500 ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಾರ್ಲಿಮೆಂಟ್ನಲ್ಲಿ ನೀಡ್ತಾ ಹೋಗ್ತಾರೆ. ಚರ್ಚೆಗಳಾಗ್ತಾ ಹೋಗುತ್ತೆ. ಈ ಎಲ್ಲಾ ಚರ್ಚೆಗಳಲ್ಲೂ ಕೂಡ ಹೊರಬಂದ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಅಂಶಗಳು ನಮ್ಮ ಸಂವಿಧಾನದಲ್ಲಿ ಕೇಂದ್ರೀಕೃತವಾಗಿವೆ. ಕೇವಲ ಅವರು ಸಂವಿಧಾನದ ಒಬ್ಬ ಪಿತಾಮಹನಾಗಿ ನಾಯಕರಾಗಿ ರಚನೆ ಮಾಡಿದ್ರು ಕೂಡ ಇಡೀ ಭಾರತದ ಸಂಸತ್ ಅದರ ಚರ್ಚೆಯನ್ನು ಮಾಡಿ ಚರ್ಚೆಯಿಂದ ರೂಪುಗೊಂಡಿರ್ತಕ್ಕಂಥ ಒಂದು ಮಹಾಕಾವ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಎಸ್.ಸಿ. ಬಾಲಣ್ಣ ಅವರಿಗೆ, ನಮ್ಮ ಮಾಗಡಿ ತಾಲೂಕಿನ ಸಮಸ್ತ ಜನತೆಯ ದಲಿತ ವರ್ಗದ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇವತ್ತಿನವರೆಗೂ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಕೂಡ ನಮ್ಮ ದಲಿತ ಸಮುದಾಯಗಳಿಗೆ ಇವತ್ತಿಗೂ ಕೂಡ ಒಂದು ರೆಕಾರ್ಡ್ಗಳಿಲ್ಲ. ಯಾವ ಊರುಗಳು ಹೋದ್ರೂ ರೆಕಾರ್ಡ್ಗಳಿಲ್ಲ. ಅವರು 60 ವರ್ಷ 100 ವರ್ಷದಿಂದ ವಾಸ ಮಾಡ್ತಿರ್ತಾರೆ, ಮನೆಗಳನ್ನ ಕಟ್ಕೊಂಡಿರ್ತಾರೆ, ಆದ್ರೆ ಅವ್ರಿಗೊಂದು ಹಕ್ಕುಪತ್ರ ಇಲ್ಲ, ಒಂದು ಈ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾರೋ ತಾತ ಮುತ್ತಾತರ ಕಾಲದಲ್ಲಿ ಇರ್ತದೆ ಅವರ ದಾಖಲಾತಿಗಳು. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಮಾಗಡಿ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳನ್ನು ಗುರುತು ಮಾಡಿ
ಉಪ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಚಾರಿತ್ರಿಕ ವಿಚಾರ. ಇದನ್ನು ನಾವು ಸ್ಮರಿಸದೇ ಇದ್ರೆ ಇತಿಹಾಸದಲ್ಲಿ ತಪ್ಪಾಗ್ತದೆ ಅಂತಕ್ಕಂಥ ಭಾವನೆಯಿಂದ ನಾನು ಈ ಸಂದರ್ಭದಲ್ಲಿ ಬಾಲಣ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮಾಗಡಿ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ನಮ್ಮ ಬಾಲಣ್ಣವರು ಹೇಗೆ ಹೇಳಿದ್ರೆ ಅವ್ರ ಚಿಂತನೆಗಳೇ ವಿಭಿನ್ನ. ಬಾಲಣ್ಣವ್ರು ತಪ್ಪು ಮಾಡ್ರೆ ನಿಜವಾಗ್ಲೂ ಇವ್ರು ಸುಮಾರು ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ಏನಪ್ಪ ನೀನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆದ್ರೆ ಹೋರಾಟ ಮಾಡಿದ್ವಿ, ಕಣಗಾಗ್ಬಿಟ್ಟಿದೀವಿ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ನೋಡಿ, ನಮ್ಮ ನಾಯಕರಾಗಿರ್ತಕ್ಕಂಥ ಬಾಲಣ್ಣವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಚಿಂತನೆ ಅಂಬೇಡ್ಕರ್ ಅವರ ತಲೆಯಂತೆ ಎ ಗ್ರೇಡ್ನಲ್ಲದೆ. ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಅಧಿಕಾರಿಗಳು ಬಾಬಾ ಸಾಹೇಬ್ ಅವರ ದೇಹ ಸ್ಪಂದಿಸ್ತಿರಲ್ವಲ್ಲ, ಆ ಥರ ಡಿ ಗ್ರೇಡ್ ಅಲ್ಲ. ಅವರೇ ಸ್ಪಂದನೆ ಕೊಡ್ತಾ ಇಲ್ಲ. ಸ್ಪಂದಿಸದೇ ಇರೋದ್ರಿಂದ ಇವತ್ತು ಅವರು ಏನು ಕನಸನ್ನ ಕಟ್ಕೊಂಡಿದ್ದಾರೆ ನಮ್ಮ ಮಾಗಡಿ ತಾಲೂಕಿನ ಜನತೆಗೆ ಕೊಡಬೇಕು ಅಂತಕ್ಕಂಥದ್ದು ಆಗ್ತಾ ಇಲ್ವೇನೋ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯಮಾಡಿ ಇದಕ್ಕೊಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕೇ ಆಗಬೇಕು ಅಣ್ಣ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಯಾವುದೇ ಒಂದು ಇಲಾಖೆಗೆ ಹೋಗಿ ಒಂದು ಅರ್ಜಿ ಬಂದರೆ ಸಾರ್ವಜನಿಕರು ತಿರುಗಿ ಅದೆಷ್ಟು ಜೊತೆ ಚಪ್ಪಲಿ ಸೌದೋಯ್ತದೋ ಗೊತ್ತೇ ಇಲ್ಲ. ಯಾವ ಕೆಲಸಗಳು ಆಗಲ್ಲ. ನಾವು ಬಯಸೋದೇನು, ಯಾವುದೇ ಒಂದು ಅರ್ಜಿ ಸರ್ಕಾರಿ ಇಲಾಖೆ ಯಾವುದಾದ್ರೂ ಒಂದು ವಿಭಾಗಕ್ಕೆ ಹೋದರೆ ಆ ಕೆಲಸವನ್ನು ಅಧಿಕಾರಿಗಳು ಖುದ್ದು ಅವರೇ ಫೋನ್ ಮಾಡಿ ನಿಮ್ಮ ಕೆಲಸ ಆಗಿದೆ ಅಂತೇಳಿ ಅವರೇ ಯಾರು ಅರ್ಜಿ ಕೊಟ್ಟಿರ್ತಾರೋ ಅವ್ರು ಮಾಹಿತಿ ಕೊಡತಕ್ಕಂಥ ಕೆಲಸ ಆಗಬೇಕು. ಇಲ್ಲವಾಗ ಕನಿಷ್ಠ ನಿಮ್ಮ ಕೆಲಸ ಆಗಲ್ಲ, ಕಾನೂನಿನ ತೊಡಕದೆ ಕಾನೂನಾತ್ಮಕವಾಗಿ ಇಲ್ಲ ಅಂತನಾದ್ರೂ ಹೇಳ್ಬೇಕು, ಹಿಂಬರಹ ಕೊಡಬೇಕು. ಆ ಕೆಲಸವನ್ನ ಮಾಡಿದ್ರೆ ನಮ್ಮ ಬಾಲಣ್ಣ ಅವ್ರಿಗೆ ಒಂದು ಒಳ್ಳೆ ಹೆಸರು ಬರ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಸಿವನ್ನ ನೀಗಿಸ್ತಕ್ಕಂಥ ಕೆಲಸ ಮಾಡಿದಂಥವರು ನಮ್ಮ ಬಾಬು ಜಗಜೀವನ್ ರಾಮ್ರವರು. ಹಸಿರು ಕ್ರಾಂತಿಯ ಅಧಿಕಾರ ಇವತ್ತೇನಾದರೂ ಯಥೇಚ್ಛವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಅವರು ಕೃಷಿ ಸಚಿವರಾಗಿ ತೆಗೆದುಕೊಂಡಂಥ ತೀರ್ಮಾನ, ಬಾಬು ಜಗಜೀವನ್ ರಾಮ್ರವರು ತೆಗೆದುಕೊಂಡಂಥ ತೀರ್ಮಾನ. ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಮಗೆಲ್ಲ ಅಧಿಕಾರ ಸಿಕ್ಕಿದೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ. ಈಗೆಲ್ಲ ವೇದಿಕೆ ಮೇಲೆ ಅನೇಕ ಜನ ಇವತ್ತು ಮಾತಾಡ್ತಾವ್ರಲ್ಲ, ಹಿಂದೆ ಅವ್ರು ಹೇಳ್ದಂಗೆ ಬಹಳಷ್ಟು ಕಿರುಕುಳವನ್ನ, ತೊಂದರೆಯನ್ನ, ತುಳಿತಕ್ಕೆ ಒಳಗಾದಂಥ ಸಂದರ್ಭಗಳನ್ನು ಬಾಬಾ ಸಾಹೇಬ್ರವರ ಆತ್ಮಚರಿತ್ರೆಯಲ್ಲಿ ನಾವೆಲ್ಲ ಕೂಡ ಓದಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿ, ತುಳಿತಕ್ಕೆ ಒಳಗಾದಂಥ ವ್ಯಕ್ತಿ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತೀರ್ಮಾನ, ಅವರ ಇಚ್ಛೆ. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಇನ್ನೂ ಸಂಪೂರ್ಣವಾಗಿ ನಮ್ಮ ಜಾತಿ ಪದ್ಧತಿ ಹೋಗಿಲ್ಲ ಇನ್ನ. ಆದರೆ ಒಂದು ಹಂತಕ್ಕೆ ಬಂದೈತೆ, ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲೊಂದು ಅವೇರ್ನೆಸ್ಸು ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಇಲ್ಲ, ಇವತ್ತು ನಾವೆಲ್ಲರೂ ಕೂಡ ಸಮಾನರು ಅಂತಕ್ಕಂಥದ್ದು, ನಾವೆಲ್ಲರೂ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಯೋಚನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ಇದಕ್ಕೆ ಬುನಾದಿಯನ್ನು ಹಾಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷನೂ ಆಗ್ತದೆ. ಮತ್ತು ಅವರ ಪರಿಶ್ರಮ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ. ನಮ್ಮ ಚಂದ್ರಪ್ಪನವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಅಂತಕ್ಕಂಥ. ಪಾಪ ನಮ್ಮ ವಿರೋಧಿಗಳು ಕೂಡ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತು ಅಂತಕ್ಕಂಥ ಭಾಷಣವನ್ನು ಕೂಡ ಮಾಡಿದ್ರೆ. ಅವತ್ತಿನ ವ್ಯವಸ್ಥೆ ಹೆಂಗಿತ್ತು, ಇವತ್ತಿನ ವ್ಯವಸ್ಥೆಗೂ ಅವತ್ತಿನ ವ್ಯವಸ್ಥೆಗೂ ನಮಗೆ ಗೊತ್ತಿಲ್ಲ ಅವತ್ತಿನ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತೇಳಿ. ಆದರೆ ಇದೇ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸಂವಿಧಾನವನ್ನ ಕೊಡಬೇಕು ಅಂತೇಳಿ ಯಜಮಾನಿಕೆಯನ್ನ ಕೊಟ್ಟಂಥದ್ದು, ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಯಜಮಾನಿಕೆಯನ್ನ ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾನು ನಮ್ಮ ಸನ್ಮಾನ್ಯ ಚಂದ್ರಪ್ಪನವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಪಕ್ಷ ಅಧಿಕಾರದಲ್ಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂವಿಧಾನ ಹೊಸದಾಗಿ ನಮಗೆ
ಸ್ವತಂತ್ರ ಬಂದ ಮೇಲೆ ಸಂವಿಧಾನ ರಚನೆ ಆಗಬೇಕು ಅಂತ ತೀರ್ಮಾನ ಆದಾಗ ಅದಕ್ಕೆ ಯಜಮಾನಿಗೆ ಯಾರು ಕೊಡಬೇಕು ಅಂತ ಚರ್ಚೆ ನಡೆದಾಗ ಅತ್ಯಂತ ಬುದ್ಧಿವಂತ, ಶೋಷಿತ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ, ಶೋಷಿತರ ನೋವನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಇದು ಅವರು ಮಾತಾಡ್ದಂಗೆ ಬೇರೆ ಈ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ನಮ್ಮ ಎಲ್ಲ ರಾಜ್ಯಗಳು ಕೂಡ ವಿಭಿನ್ನವಾದಂತಹ ರಾಜ್ಯಗಳು, ವಿಭಿನ್ನವಾದಂತಹ ಭಾಷೆಗಳು, ಸಂಸ್ಕೃತಿಗಳು, ಇವೆಲ್ಲವನ್ನ ಸರಿದೂಗಿಸಿ ನಮಗೆ ಒಳ್ಳೆ ಸಂವಿಧಾನವನ್ನ ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮ ಪ್ರಧಾನಮಂತ್ರಿಗಳಿಗೆ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಮನವರಿಕೆ ಆದ ನಂತರ ಅವರಿಗೆ ಆ ಒಂದು ಅಧಿಕಾರವನ್ನ ಕೊಟ್ಟಂತ ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂತದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲ ಕಾನೂನು ಸಚಿವರನ್ನಾಗಿ ಮಾಡಂತದ್ದು ಕೂಡ ಅವ್ರು ಸೋತಿದ್ರು ಚುನಾವಣೆಯಲ್ಲಿ, ನನಗೆ ಗೊತ್ತಿಲ್ಲ, ಏನಾದ್ರು ತಪ್ಪಾಗಿರುತ್ತೆ ಅದನ್ನ ಸರಿಪಡಿಸಿ ಸೋತಿದ್ರು. ಆದ್ರೂ ಕೂಡ ಕರ್ಕೊಂಡ್ಬಂದು ಇಲ್ಲ ಕಾನೂನಿಗೆ ಒಂದು ದೊಡ್ಡ ತಿರುವನ್ನು ಕೊಡಬೇಕು ಅಂತ ಹೇಳಿ, ಈ ದೇಶದಲ್ಲಿರ್ತಕ್ಕಂಥ ಕಾನೂನಿಗೆ ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿ ಕಾನೂನು ಸಚಿವರನ್ನಾಗಿ ಮಾಡಿದಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದೊಂದು ಸಂದರ್ಭಗಳಲ್ಲಿ ತೊಂದರೆನೂ ಆಗಿರ್ತದೆ, ಅನುಕೂಲನೂ ಆಗಿರ್ತವೆ, ಆದ್ರೆ ಹೆಚ್ಚು ಹೊತ್ತು. ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಚಾಚು ತಪ್ಪದೆ ಈ ದೇಶದಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನು ಕೂಡ ನಾವು ಎದೆ ಮುಟ್ಕೊಂಡು ಹೇಳ್ಬೇಕಾಗ್ತದೆ. ಕಾರಣ, ಉಳುವವನಿಗೆ ಭೂಮಿ ಒಡೆಯ ಅಂತಕ್ಕಂಥ ಕಾನೂನು ಅಂತಂಥದ್ದು ಅದು ಕಾಂಗ್ರೆಸ್ ಪಕ್ಷ. ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಕೊಡಬೇಕು ಅಂತಕ್ಕಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೊಟ್ಟಂಥದ್ದು. ಇವತ್ತು ನಮಗೆ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ, ಅವರಿಗೆ ಊಟಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು, ನಮಗೆ ಆ ಒಂದು ದಿನಸಿಗಳನ್ನ ಸಿಗಬೇಕು, ಪ್ರತಿಯೊಬ್ಬರಿಗೂ ಕೂಡ ಯಾರು ಹಸುವಿನಿಂದ ನರಳಬಾರದು ಅಂತಕ್ಕಂಥದ್ದು ಕಾನೂನು ತಂದಂಥದ್ದು ಕೂಡ ಮನಮೋಹನ್ ಸಿಂಗ್ ಅವರು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಏನಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಸಾಮಾನ್ಯ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ಕೂಡ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಪ್ರಾಮಾಣಿಕವಾಗಿ ಕಟ್ಟಕಡೆಯ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ ಉಚಿತವಾಗಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥ ತೀರ್ಮಾನ ಕೂಡ ಇದೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೇಕಾಗ್ತದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.